ಹೇ ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯವಂತ ಲಾಕ್ಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಹೆಸರು ಕೇಳ್ತಿದ್ದಂಗೆ ನಮ್ಗೆ ಗೊತ್ತಿಲ್ಲದೇ ಒಂದು ಪವರ್ ಪಾಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಹಂಗೇ ಅವ್ರ ಫಿಲಮ್ ನೋಡಬೇಕಾದ್ರೂ ಕೂಡ ಒಂದು ಪವರ್ ಇರುತ್ತೆ ನಮಗೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನನ್ನ ಫೇವ್ರೇಟ್ ಆ್ಯಕ್ಟರ್. ಅವರ ಟಾಪ್ 10 ಮೂವೀಸ್ನ ಲಿಸ್ಟ್ ಮಾಡೋಣ. ಸೊ ಇದರಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿ ಅಭಿನಯಿಸಿರೋ ಫಿಲಮ್ಗಳು ಇರೋದಿಲ್ಲ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಪ್ 10 ಬಂದು ವೀರ ಕನ್ನಡಿಗ. ವೀರ ಕನ್ನಡಿಗ ಸಿನಿಮಾ ಬಂದು ಅಪ್ಪು ಬಾಸ್ ಅವರ 3ನೇ ಸಿನಿಮಾ ಆಗಿದ್ದು. ಇದು ಫಸ್ಟ್ ಟೈಮ್ ಅಪ್ಪು ಅವರು 1 ಕೋಟಿ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳಿಗಿಂತ ಜಾಸ್ತಿ ಸಂಭಾವನೆ ಪಡೆದ ನಾಯಕ ನಟ, ಅಂದರೆ ಕೋಟಿಲಿ ಸಂಭಾವನೆ ಪಡೆದ ಪ್ರಪ್ರಥಮ ನಾಯಕ ಅಂತ ಅನ್ಸ್ಕೊಳ್ಳೋದು ಈ ಸಿನಿಮಾದಿಂದ. ಆ್ಯಂಡ್ ಇದರಲ್ಲೇ ಫಸ್ಟ್ ಟೈಮು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಪ್ಪು ಬಾಸು. ಸೊ ಶಂಕರ್ ಬಾಯ್ ಕ್ಯಾರೆಕ್ಟ್ರನ್ನ ಯಾರೂ ಕೂಡ ಮರೆಯೋಂಗಿಲ್ಲ. ಸೊ ಗತ್ತು ಇದೆಲ್ಲ ಸಗದಾಗಿದೆ ಈ ಫಿಲಮಲ್ಲಿ. ಆ್ಯಂಡ್ ಈ ಮೂವಿ ಸಾಂಗ್ಸ್ ಅಂತೂ ಈಗಲೂ ಕೂಡ ಎಷ್ಟೋ ಸಾಂಗ್ಗಳು ಫೇಮಸ್ ಇದೆ. ಅದರಲ್ಲಿ ನೀವು ಜೀವ ಕನ್ನಡಿಗ ಅಂತೂ ಪ್ರತಿಯೊಂದು ರಾಜ್ಯೋತ್ಸವ ಟೈಮಲ್ಲೂ ಫುಲ್ ಟ್ರೆಂಡಿಂಗಲ್ಲಿರುತ್ತೆ. ಆ್ಯಂಡ್ ನಾಯ್ರೆ ಅಂತೂ ಅಲ್ಟಿಮೇಟ್ ಸಾಂಗ್ ಅಂತ ಹೇಳ್ತೀನಿ. ಸೈ ಮೋನಾಲಿಸಾ ಇರ್ಬೋದು, ಸಿಕ್ಕು ಬಾರೆ ಎಲ್ಲ ಸಕಲಾಗಿದೆ ಸಾಂಗ್ಸ್ಗಳಂತೂ. ಇದು ಕನ್ನಡ ತೆಲುಗು 2 ಲ್ಯಾಂಗ್ವೇಜಲ್ಲೂ ಒಂದೇ ದಿನ ರಿಲೀಸ್ ಆಗಿದ್ದು. January 1, 2004 ರಿಲೀಸ್ ಆಗುತ್ತೆ. ಈ ಸಿನಿಮಾ ತೆಲುಗುಲಿ ಸುಮಾರಾಗಿ ಹೋಗುತ್ತೆ, ಬಟ್ ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಕನ್ನಡ ಲೋಗ್ ನೈ ಡರ್ತೆ ಕನ್ನಡ ಸೀಕೋ, ಈ ಫಿಲಮ್ ಡೈಲಾಗ್ನ ಯಾರು ತಾನೇ ಮರೀತಾರೆ ಹೇಳಿ. ಸೊ ಇದನ್ನು ನಾನು ಟಾಪ್ 10 ಆಗಿ ಚೂಸ್ ಮಾಡ್ತಿದ್ದೀನಿ. ಟಾಪ್ 9 ಅರಸು. ಹಲೋ, ಶಿವರಾಜ್ ಅರಸಿಯರ್ ಅಂತ ಸ್ಟಾರ್ಟ್ ಆಗೋ ಈ ಸಿನಿಮಾ ಒಂದು ಅಪ್ಪು ಅವರು ನಿಜ ಜೀವನದಲ್ಲಿ ಹೇಗೆ ರಾಯಲ್ ಆಗಿದ್ದಾರೋ ಅದೇ ಥರ ತೋರಿಸಿದ್ದಾರೆ ಈ ಸಿನಿಮಾದಲ್ಲಂತೂ. ಇದು ತುಂಬ ಜನಕ್ಕಂತೂ ಅರಸು ಅಂದರೆ ಭಾರಿ ಇಷ್ಟ ಆದಂಥ ಫಿಲಮು. ಯಾಕೆ ಅಂದರೆ ಅವ್ರದ್ದು ಆ ಸ್ಟೈಲು, ಆ ಸ್ವ್ಯಾಗ್ ಎಲ್ಲ ಸಗಲಾಗಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಸಾಂಗ್ಸ್ಗಳಂತೂ ಇದರಲ್ಲೂ ಕೂಡ ಅಷ್ಟೇ. ಅಪ್ಪು ಅಂದರೆ ಸಾಂಗ್ಸು ಅಂದರೆ ಅಪ್ಪು ಅಂದ್ಕೊಂಬಿಡಿ. ಅಪ್ಪು ಅವ್ರದ್ದು ಎಲ್ಲ ಸಿನಿಮಾದು ಎಲ್ಲ ಸಾಂಗ್ಗಳು ಆಲ್ಮೋಸ್ಟು ಸೂಪರ್ ಡೂಪರ್ ಹಿಟ್ ಸಾಂಗ್ಗಳೇ. ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ದರ್ಶನ್, ಆದಿತ್ಯ ಹಾಗೂ ಶ್ರೇಯಾ ಶರಣ್ ಕೂಡ ಬರ್ತಾರೆ. ಆ್ಯಂಡ್ ಅಪ್ಪು ಕಾಮಿಡಿ ಮ್ಯಾನರಿಸಮ್ ಅಂತೂ ಸಗದಾಗಿದೆ. ಎಲ್ಲ ಥರನೂ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಲೈಕ್ ನಾನು ಶ್ರೀಮಂತನಾಗೂ ಆ್ಯಕ್ಟ್ ಮಾಡ್ತೀನಿ, ಮಿಡಲ್ ಕ್ಲಾಸ್ ಹುಡುಗನಾಗೂ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಥರ ತೋರಿಸಿದ್ದಾರೆ. ಸೊ ಟಾಪ್ 9 ಇಡ್ತೀನಿ. ವಂಶಿ ಈ ಸಿನಿಮಾ ಅಗೇನ್ ಇನ್ನೊಂದು ಮಾಸ್ ಶೇಡಲ್ಲಿ ಅಪ್ಪು ಇನ್ನೊಂದು ಸಿನಿಮಾ ಇದು. ಅಪ್ಪು ಅವರು ಫಸ್ಟ್ ಟೈಮ್ ಲಾಂಗ್ ಹಿಡಿತಾರೆ, ಅದು ಉಲ್ಟಾ ಲಾಂಗು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಪಬ್ಲಿಕ್ ಸರ್ವೆಂಟ್ ಆಗಬೇಕಂತ ಇರ್ತಾರೆ, ಬಟ್ ಅದರಲ್ಲಿ ಒಂದು ಅವ್ರ ಅಂಡರ್ ವರ್ಲ್ಡ್ನ ಮಿಕ್ಸ್ ಮಾಡಿ, ಸೊ ಅಲ್ಲಿ ಸ್ಟೋರಿ ಬೇರೆ ಥರನೇ ಹೋಗುತ್ತೆ. ಇದ್ರಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ. ಭುವನಂ ಗಗನಂ ಅಂತೂ ಈಗಂತೂ ನೀವೆಲ್ಲ ಕಡೆ ನೋಡ್ತಿರ್ತೀರ. ಸೋಮವಾರ ಬಂತಂದರೆ ಆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಎಲ್ಲರಲ್ಲೂ. ಕ್ಲೈಮ್ಯಾಕ್ಸಲ್ಲಿ ತಮ್ಮನೇ ವಿಷ ಹಾಕುವಂಥ ಸೀನು ಇವೆಲ್ಲ ತುಂಬ ಕ್ಲಿಕ್ ಆಯಿತು. ಮೂವಿ ಸಖತ್ತಾಗಿ ಹೋಯಿತು ಫಿಲಮು. ಆ್ಯಂಡ್ ಅಪ್ಪು ಅವರ ಮಾಸ್ ಎಲಿಮೆಂಟ್ಸ್ ಅಂತೂ ಲುಕ್, ಆ ಒಂದೊಂದು ಲುಕ್ಗಳು ಅಷ್ಟೇ ಫೈಯರ್ ಆಗಿದೆ ಈ ಫಿಲಮಲ್ಲಿ. ಸೊ ನಾನು ಇದನ್ನು ಟಾಪ್ 8 ಇಡ್ತೀನಿ. ಪೃಥ್ವಿ ಈ ಸಿನಿಮಾದ ಹೆಸರು ಕೇಳ್ತಿದ್ದಂಗೆ ಎಷ್ಟು ಜನ ಸಿವಿಲ್ ಸರ್ವೆಂಟ್ಸ್ಗಳು ಅಪ್ಪನ ನೆನಪಿಸ್ಕೊಂತಾರೆ ಹೇಳಿ. ತುಂಬ ಒಳ್ಳೆ ಸಿನಿಮಾ. ಆ ಕಮರ್ಷಿಯಲ್ ಜಾನರಿಂದ ಆಚೆ ಬಂದು ಎಕ್ಸ್ಪರಿಮೆಂಟಲ್ ಜಾನರ್ನ ತಗೊಂಡು ಈ ಥರ ಸಿನಿಮಾ ಮಾಡೋಕ್ಕೆ ಯಾರಿಗೇ ಆಗಲಿ ಡಬಲ್ ಗಟ್ಸಿರಬೇಕು. ಒಬ್ಬ ಪೀಕಲ್ಲಿರೋ ಸೂಪರ್ ಸ್ಟಾರ್ ಬಂದ್ಬಿಟ್ಟು ಆ ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲಿ ಬಳ್ಳಾರಿ ಅವಾಗ 2009-10 ಯಾವ ಥರ ಇತ್ತು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆ ಟೈಮಲ್ಲಿ ಆ ಥರ ಫಿಲಮ್ ಮಾಡಬೇಕು ಅಂದರೆ ನೀವೇ ನೋಡ್ಬೋದು ಯಾವ ಥರ ಗಟ್ಸಿರಬೇಡ. ಪವರ್ ಸ್ಟಾರ್ ಅನ್ನೋ ಒಂದು ಟೈಟಲ್ನ ಅವರು ಜಸ್ಟಿಫೈ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಷ್ಟೋ ಜನ ಪಬ್ಲಿಕ್ ಸರ್ವೆಂಟ್ಸ್ ಕೂಡ ಈ ಸಿನಿಮಾ ನೋಡ್ಬಿಟ್ಟು IAS ಆಗಿದ್ದಾರೆ. ನಮ್ಮ ಅಪ್ಪು ಅವ್ರದ್ದು ಒಂದು ಫಿಲಮ್ ಇದೆ IAS ಆಫೀಸರ್, ನೋಡಿ ನಾನು ಗೊತ್ತು ಎಲ್ಲರಿಗೂ. ಸಚ್ ಇಸ್ ದ ಮೋಟಿವೇಶನ್ ಯು ವಾಚ್. ಅಪ್ಪು ಫಿಲಮ್ಸ್ ಅಂದ್ರೆ ಆ ಥರ ಎಲ್ಲರಿಗೂ ಒಂದು ಎನ್ಕರೇಜ್ ಮಾಡೋದಾಗ್ಲಿ, ಒಂದು ಮೋಟಿವೇಶನ್ ಕೊಡೋದಾಗ್ಲಿ. ಅದಕ್ಕೆ ಅವ್ರಿಗೆ ಮನೆಯಲ್ಲೂ ಒಬ್ಬೊಬ್ರು ಫ್ಯಾನ್ಸ್ ಇದ್ದಾರೆ ಅಂತ ಹೇಳೋದು. ಸೊ ಇದನ್ನು ನಾನು ಟಾಪ್ 7 ಇಡ್ತೀನಿ. ಮಿಲನ 2005 ರಿಲೀಸ್ ಆದಂಥ ಈ ಸಿನಿಮಾ ಎಷ್ಟೋ ಕ್ಲಾಸ್ ಆಡಿಯನ್ಸ್ನ ಹಾಟ್ ಫೇವ್ರೇಟ್ ಅಂತ ಹೇಳ್ತೀನಿ. ಸೊ ಈ ಸಿನಿಮಾನ ಯಾವುದೇ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಈಗ ಹಾಕಿದ್ರೂ ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಬಿಡದಲ್ಲೇ ನೋಡ್ತಾರೆ. ಸೊ ಆ ಥರ ಕ್ಯಾಲಿಬರ್ ಇರೋ ಸಿನಿಮಾ ಇದು ಮಿಲನ ಬಂದು. ಸೊ ಆ ಟೈಮಲ್ಲಿ ಮಿಲನ ಬಂದು 600 ಡೇಸ್ ಹೋಗುತ್ತೆ PVRಲ್ಲಿ. ಸೊ ಪ್ರಪಂಚದಲ್ಲೇ ಒನ್ ಆ್ಯಂಡ್ ಓನ್ಲಿ ಫಿಲಮ್ ಮಲ್ಟಿಪ್ಲೆಕ್ಸಲ್ಲಿ 600 ಡೇಸ್ ಹೋಗಿರೋದಂದರೆ ಮಿಲನ ಫಿಲಮು. ಮಿಲನ ಮೂವಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಎಷ್ಟೋ ನಾನ್ ಕನ್ನಡ ಸೆಂಟರ್ಸ್ಗಳಲ್ಲಿ ಈ ಸಿನಿಮಾ 50 ಡೇಸ್ ಆಗಿರ್ಬೋದು, 100 ಡೇಸ್ ಆಗಿರ್ಬೋದು, ಸೂಪರಾಗಿ ಹೋಗುತ್ತೆ. ಮಂಗಳೂರಲ್ಲಿ ಇದಕ್ಕೆ ಮುಂಚೆ ಎಷ್ಟೊಂದು ಮೂವಿ 200 ಡೇಸ್ ಹೋಗೇ ಇರಲಿಲ್ಲ. ಇದು ಮಿಲನನೇ ಫಸ್ಟ್ ಮೂವಿ 200 ಡೇಸ್ ಹೋಗೋಕ್ಕೆ. ಲವ್ ಏನಾದ್ರು ಬ್ರೇಕಪ್ ಆಗಿದ ಮೇಲೆ ಜೀವನನೇ ಇಲ್ಲ ಅಂತ ಇರೋರಿಗೆ ಲವ್ ಫೇಲ್ಯೂರ್ ಆದರೂ ಕೂಡ ಒಂದೊಳ್ಳೆ ಜೀವನ ಸಿಗ್ಬೋದು ನಿಮಗೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮಿಲನ ಪ್ರಕಾಶ್ ಅಂತೂ ಸೂಪರಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅಪ್ಪುಗೆ ಈ ಸಿನಿಮಾದಲ್ಲಿ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಮಿಲನ ಅಂತೂ ಒನ್ ಆಫ್ ದ ಬೆಸ್ಟ್ ಚಾಟ್ ಬಸ್ಟರ್ ಹಿಟ್ ಅಂತ ಹೇಳ್ತೀನಿ. ಯಾಕಂದರೆ ಈ ಪ್ರತಿಯೊಂದು ಸಾಂಗ್, ಪ್ರತಿಯೊಂದು ಜಾನರಲ್ಲೂ ಇದೆ ಸಾಂಗ್ಗಳು. ನಿಮ್ಮ ಪಾರ್ಟಿ ಸಾಂಗ್ ಬೇಕಾ, ನಿಮ್ಮ ಫೀಲಿಂಗ್ ಪ್ಯಾಥೋ ಸಾಂಗ್ ಬೇಕಾ, ಡ್ಯುಯೇಟ್ ಬೇಕಾ, ಪ್ರತಿಯೊಂದು ಕೂಡ ಇದೆ ಈ ಸಿನಿಮಾದಲ್ಲಿ.
ಆ್ಯಂಡ್ ಅಪ್ಪು ಅವರ ಡ್ಯಾನ್ಸ್ ಕೂಡ ಸಗಲಾಗಿದೆ ಇದರಲ್ಲಿ. ಎಷ್ಟು ನ್ಯಾಚುರಲ್ ಆಗಿ ಬರಬೇಕು ಸಿನಿಮಾ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಈ ಸಿನಿಮಾ ಮಲಯಾಳಂ ಕೂಡ ಡಬ್ ಆಗುತ್ತೆ ಆ್ಯಂಡ್ 25 days ಅಲ್ಲೂ ಕೂಡ ಹೋಗುತ್ತೆ. ಸೊ ಮಿಲನ ನಾನು ಟಾಪ್ 6 ಇಡ್ತೀನಿ. ರಾಜ್ಕುಮಾರ 2017 ಬಂದ ಈ ಇಂಡಸ್ಟ್ರಿ ಹಿಟ್ ಸಿನಿಮಾ ಮೋಸ್ಟ್ಲಿ ಅಪ್ಪು ಅವರ ಸಿನಿಮಾ ಕೆರಿಯರ್ನ ತುಂಬ ಪೀಕಿಗೆ ತಗೊಂಡೋಗೋದಂಥ ಸಿನಿಮಾ ಇದು. ಅಪ್ಪುನ ಪ್ರತಿಯೊಂದು ಮನೇಲೂ ಅವರ ಮಗನ ಥರ ಮಾಡ್ಕೊಂಡಿದ್ದಂಥ ಸಿನಿಮಾ ಇದು. ಬಂಗಾರದ ಮನುಷ್ಯ ನೋಡ್ಬಿಟ್ಟು ಎಷ್ಟೊಂದು ಜನ ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡಲ್ಲ. ಈ ಸಿನಿಮಾ ನೋಡ್ಬಿಟ್ಟು ಎಷ್ಟೊಂದು ಜನ ವೃದ್ಧಾಶ್ರಮದಿಂದ ಅವ್ರ ತಂದೆ ತಾಯಿಗಳನ್ನ ಮತ್ತೆ ವಾಪಸ್ ಮನೆ ಕರ್ಕೊಂಬರ್ತಾರೆ. ಸೊ ಇದಕ್ಕಿಂತ ಇನ್ನೊಂದು ಮಾರಲ್ ಎಲ್ಲಿದೆ ನಿಮಗೆ. ಆ್ಯಂಡ್ ಗಾಂಧಿನಗರದಲ್ಲಿ ಇನ್ನೊಂದು ಮಾತಿದೆ, ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡಬೇಕಂದ್ರೆ ಅದಕ್ಕೆ ಪುನೀತ್ ರಾಜ್ಕುಮಾರೇ ಬರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಇಂಪ್ಯಾಕ್ಟ್ನ ಅಪ್ಪು ಅವರು ಕ್ರಿಯೇಟ್ ಮಾಡಿದರು. ಆ್ಯಂಡ್ ಈ ಸಿನಿಮಾ 100 days ಹೋಗುತ್ತೆ. ರಾಜ್ಕುಮಾರ ನರ್ತಕಿ ಥಿಯೇಟ್ರಲ್ಲಿ 5ನೇ ವಾರ ಓಡ್ತಿತ್ತು. ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಒಂದು ಗ್ರೂಪ್ ಬರುತ್ತೆ ಆ ಸಿನಿಮಾ ನೋಡೋಕ್ಕೆ ವೀಕ್ ಡೇಸಲ್ಲಿ. ಸೊ ಆ ಮಕ್ಕಳುಗಳು ಒಬ್ರಿಗೊಬ್ರು ಸಿನಿಮಾ ನೋಡಿಕೊಂಡು ಆ ಖುಷಿ ಪಡ್ತಿರೋದನ್ನ ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ ನಮ್ಗೆ ಅವತ್ತು. ಫೈಟ್ಸ್ ಇರ್ಬೋದು, ನಿಮಗೆ ಸ್ಟೋರಿ ಲೈನ್ ಅಂತೂ ಅಲ್ಟಿಮೇಟ್. ಇದು ರಾಜ್ಕುಮಾರ ಒಂದು ಫಿಲಮ್ ಅಲ್ಲ 2 ಫಿಲಮು. ಫಸ್ಟ್ ಹಾಫ್ ಮುಗಿಸಿದರೆ ಸೆಕೆಂಡ್ ಹಾಫಲ್ಲಿ ಒಂದು ಮೂವಿ ತೋರಿಸ್ಬಿಟ್ಟಿದ್ದಾರೆ. ಸೊ 2 ಮೂವಿನ ಒಂದೇ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಂತೋಷ್ ಆನಂದರಾಮಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನಿಸುತ್ತೆ. ಈ ಸಿನಿಮಾಗೆ ಎಷ್ಟು ಜನ ಬಂದರು ಅಂದರೆ ನಮ್ಮ ಕಣ್ಣಾರೆ ನೋಡಿದ್ದೀವಲ್ಲ, ತುಂಬ ಅಂದರೆ ತುಂಬ ಜನ ಬಂದುಬಿಟ್ರು. ಆ್ಯಂಡ್ ಬೊಂಬೆ ಹೇಳ್ತೈತೆ ಅಂತೂ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆಲ್ಮೋಸ್ಟ್ ನಿಮಗೆ ಏಜ್ ಆಗಿರೋ ಪರ್ಸನ್ ತುಂಬ ಎಂಜಾಯ್ ಮಾಡಿದ್ರು. ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರು ಹೇಗೆ ಕಾಣಿಸ್ತಿದ್ರು ಹಂಗೆ ಕಾಣಿಸಿದ್ರು ಅಪ್ಪು ಅವರು ಅಂತ ಹೇಳ್ತಿದ್ರು ಎಷ್ಟೊಂದು ಜನದ್ದು. ಸೊ ಅವನ್ನೆಲ್ಲ ಕೇಳಿದಾಗ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ಆ ಥರ ಅಷ್ಟು ಗೂಸ್ ಬಂಪ್ಸ್ ನಿಮಗೆ ಬಿಲ್ಡಪ್ ಕೊಡೋದು ಬೇರೆ. ಇದು ಈ ಥರ ನಿಮ್ಗೆ ಒಂದೊಂದು ಮಾತುಗಳು ಬರ್ತಾವೆ ನೋಡಿ ಪಬ್ಲಿಕ್ ಆಡಿಯನ್ಸಿಂದ, ಅದು ಬೇರೆ ಥರ ಗೂಸ್ ಬಂಪ್ಸ್ ಕೊಡುತ್ತೆ ನಿಮಗೆ. ಸೊ ಇದನ್ನೇ ಅಪ್ಪು ಅವ್ರು ಸಂಪಾದಿಸಿದ್ದು ಇದ್ರ ಸಿನಿಮಾದಿಂದ. ಸೊ ಈ ಸಿನಿಮಾನ ನಾನು ಟಾಪ್ 5 ಇಡ್ತೀನಿ. ಇಂಡಸ್ಟ್ರಿ ಹಿಟ್ ಆಗಿರೋಂಥ ಈ ಸಿನಿಮಾನ ಟಾಪ್ 5 ಇಡ್ತಿದ್ದೀನಿ ಅಂದರೆ ಅಪ್ಪು ಅವ್ರ ಕೆರಿಯರ್ ಗ್ರಾಫ್ ಹೇಗಿದೆ ಅಂತ ನಿಮಗೆ ಅರ್ಥ ಆಗ್ಬೋದು. ಅಪ್ಪು ಶಿವಣ್ಣ ಅವರು ಸೆಲೆಕ್ಟ್ ಮಾಡಿದಂಥ ಟೈಟಲ್ನಲ್ಲಿ ಪೂರಿ ಜಗನ್ನಾಥ್ ಅವರು ಡೈರೆಕ್ಷನ್ ಮಾಡಿರೋ ಈ ಸಿನಿಮಾ ಅಪ್ಪು ಅವರ ಡೆಬ್ಯೂ ಫಸ್ಟ್ ಸಿನಿಮಾನ ಇಲ್ವಾ. ಇವರು ಎಷ್ಟೋ ಸಿನಿಮಾಗಳನ್ನ ಇಷ್ಟೊಂದು ಸಿನಿಮಾದಲ್ಲಿ ಹೀರೋ ಆಗ್ಬಿಟ್ಟು ಇದು ಯಾವುದೋ ಮಧ್ಯದಲ್ಲಿ ಮಾಡ್ತಿರೋ ಸಿನಿಮಾನ ಅನ್ಸ್ಬಿಡ್ತು. ರಜನಿಕಾಂತ್ ಅವರು 100 days ಫಂಕ್ಷನಲ್ಲಿ ಹೇಳ್ತಾರೆ ನಮಗೆಲ್ಲ ಒಂದು 75-80 ಫಿಲಮ್ ಮಾಡಿದ್ಮೇಲೆ ಆ ಮೆಚುರಿಟಿ ಬಂತು ಅಂತ. ಬಟ್ ಅಪ್ಪು ಅವ್ರದ್ದು ಫಸ್ಟ್ ಸಿನಿಮಾದಲ್ಲೇ ಆ ಮೆಚುರಿಟಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಎಸ್, ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ ಅಂತ ಒಂದು ಬ್ಯಾಕ್ ಫ್ಲಿಪ್ ಹೊಡ್ಕೊಂಡು ರಿಂಗ್ಗೆ ಎಂಟ್ರಿ ಕೊಡೋ ಸೀನ್ ಅಂತೂ ಯಾರೂ ಮರ್ತೇ ಇಲ್ಲ ಇದುವರೆಗೂ ಕೂಡ. ಆ್ಯಂಡ್ ಸ್ಟೋರಿ ಲೈನ್ ನೋಡ್ಬೋದು ನೀವು. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಗ ಬಂದುಬಿಟ್ಟು ಕಮಿಷನರ್ ಮಗಳನ್ನ ಮದುವೆ ಆಗೋದೇ ಒಂದು ಸ್ಟೋರಿ. ಆ ಥರ ಸ್ಟೋರಿನ ಎಷ್ಟು ನೀಟಾಗಿ ನಿಭಾಯಿಸಿದ್ದಾರೆ ಅಂದರೆ ಅಪ್ಪು ತುಂಬ ಸಗಲ ಕಾಣಿಸ್ತಾರೆ ಆ ಸಿನಿಮಾದಲ್ಲಂತೂ. ಫಸ್ಟ್ ಸಿನಿಮಾ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಒಬ್ಬಪ್ಪ ಆಗಿದ್ರೆ ಬಿಡಬೇಡ ಹೊಡಿ ಅಂತ ಹೇಳ್ತಾರಲ್ಲ, ಆ ಡೈಲಾಗ್ ಇವಾಗ ಕೇಳಿದ್ರು ಅದೇ ಗೂಸ್ ಬಂಪ್ ಸಿಗುತ್ತೆ. ಸಾಂಗ್ಗಳಂತೂ ಅಲ್ಟಿಮೇಟು. ಕ್ಲೈಮ್ಯಾಕ್ಸಲ್ಲಿ ಬರೋ ಪಣವಿಡು ಆಗಿರ್ಬೋದು, ಎಂಟ್ರಿ ಸಾಂಗ್ ಇರ್ಬೋದು, ಜಾಲಿಗೋ ಇರ್ಬೋದು, ತಾಲಿಬಾನ್ ಅಲ್ಲ ಅಪ್ಪು ಅವರೇ ಆಡಿರೋಂಥ ಎಷ್ಟೋ ಜನಕ್ಕೆ ಈಗಲೂ ಅದು ಫೇವ್ರೇಟ್ ಸಾಂಗು. ಆಮೇಲೆ ಚಿಕ್ಕ ಮಕ್ಳಿಗೆ ಆ್ಯನ್ಯುವಲ್ ಡೇ ಡ್ಯಾನ್ಸಲ್ಲಿ ಆಗಿರ್ಬೋದು, ಇನ್ನೊಂದರಲ್ಲಿ ಆಗಿರ್ಬೋದು, ಬಾರೆ ಕಲ್ಯಾಣ ಮಂಟಪನೇ ಡ್ಯಾನ್ಸಿಂಗ್ ನಂಬರ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಅದು ರಿಲೀಸ್ ಆಯಿತು. ಆವಾಗಲೂ ಹೇಗೋಯ್ತು ಅಂತ ಎಲ್ಲರೂ ನೋಡಿರ್ತೀರ ಸಿನಿಮಾ. ತುಂಬ ಸಖತ್ತಾಗೋಯ್ತು. ಇನ್ನೂ ಒಂದು 10 ಸಲ ರಿಲೀಸ್ ಆದರೂ ಅದೇ ಕ್ರೇಜು, ಅದೇ ಈ ಅಪ್ಪು ಸಿನಿಮಾನ ನಾನು ಟಾಪ್ 4 ಇಡ್ತೀನಿ. ಜಾಕಿ ಅಲಿಯಾಸ್ ಜಾನಕಿ ರಾಮ, ಈ ಹೆಸರನ್ನ ಯಾರೂ ಮರೆಯೋಂಗೇ ಇಲ್ಲ. ಯಾಕಂದರೆ ಸೂರಿ ಆ್ಯಂಡ್ ಅಪ್ಪು ಕಾಂಬಿನೇಷನ್ ಆ ಥರ ಮಾಡಿತ್ತು ಎಲ್ಲರಿಗೂ. ಆ್ಯಂಡ್ ಅಪ್ಪು ಅವ್ರನ್ನ ಆ ಥರ ಇದುವರೆಗೂ ಯಾರೂ ನೋಡೇ ಇರಲಿಲ್ಲ. ಅಷ್ಟು ಲೋಕಲ್ ಕನ್ನಡ ಮಾತಾಡಿಕೊಂಡು ಫುಲ್ಲು ಎಲ್ಲ ಜನರ ಜೊತೆ ಮಿಂಗಲ್ ಆಗೋದಿರ್ಬೋದು. ತುಂಬ ಸಿಂಪಲ್ ಆಗಿರೋ ಸ್ಟೋರಿ ಲೈನ್ನ ಇಟ್ಕೊಂಡು ಆ ಕಾಮಿಡಿಗೆ ರಂಗಾಯಣರನ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಅಷ್ಟು ಒಳ್ಳೆ ಸಾಂಗ್ಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿರೋಂಥ ಸಿನಿಮಾನೇ ಜಾಕಿ ಸಾಂಗ್ ಅಂತೂ ಸೂಪರ್ ಸಾಂಗ್. ಇಡೀ ಸೌತ್ ಇಂಡಿಯಾಗೆ ಡ್ಯಾನ್ಸ್ ಏನು ಅಂತ ಗೊತ್ತಾಗೋಯ್ತು. ಜಾಕಿ ಸಾಂಗ್ ನೋಡೇ ಗೊತ್ತಾಗ್ಬಿಡ್ಬೇಕು ಎಲ್ಲರಿಗೂ. ಆ್ಯಂಡ್ ಶಿವ ಅಂತ ಹೋಗುತ್ತದೆ ಇರ್ಬೋದು. ಆ್ಯಂಡ್ ಎಕ್ಕ ರಾಜಾರಾಣಿ ಯಾರೂ ಮರೆಯೋಂಗಿಲ್ಲ. ಎಕ್ಕ ರಾಜಾರಾಣಿ ಒನ್ ಆಫ್ ದ ಬೆಸ್ಟ್ ಮಾಸ್ ಸಾಂಗ್ ಅಂತ ಹೇಳ್ತೀನಿ ಕನ್ನಡ ಇಂಡಸ್ಟ್ರೀಲಿ. 2 ಜಡೆ ಫೈನೆಸ್ಟ್ ಕಂಪೋಸಿಷನ್ ಆ್ಯಂಡ್ ಫೈನೆಸ್ಟ್ ವೋಕಲ್ ಅಂತ ಹೇಳ್ತೀನಿ. ತುಂಬ ಸೂಪರಾಗಿ ಆಡಿದ್ದಾರೆ ಸೋನು ನಿಗಮ್. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂದರೆ ಎಡವಟ್ಟಾಯಿತು ಸಾಂಗ್ನ ಅಪ್ಪು ಅವರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಈ ಸಾಂಗ್ನ ಅವರೇ ಆಡಿ ಅವರೇ ಕೊರಿಯೋಗ್ರಾಫ್ ಮಾಡಿರೋಂಥ ಸಾಂಗ್ ಅದು ಎಡವಟ್ಟಾಯಿತು. ಸೂರಿ ಅಪ್ಪು ಅವರ ಕಾಂಬಿನೇಷನ್ ಅಂದರೆ ಅದೊಂದು ಯಾವ ಥರ ಮಾಡಿತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ 50 ರೂಪಾಯಿ ಇದು ಟಿಕೆಟು 250-300 ರೂಪಾಯಿ ಸೇಲ್ ಆಗಿದ್ದು ಆ ಟೈಮಲ್ಲಿ ಜಾಕಿಗೆ. ಸೊ ಅಷ್ಟು ಕ್ರೇಜ್ ಇದ್ದಂಥ ಅಷ್ಟು ಕ್ರೇಜ್ ಅಂದರೆ ಕ್ರೇಜ್ ಇತ್ತು ಜಾಕಿ ಫಿಲಮ್ಗೆ. ದಸರಾ ಟೈಮಲ್ಲಿ ರಿಲೀಸ್ ಆಗಿತ್ತು. ತುಂಬ ಒಳ್ಳೆ ಓಪನಿಂಗು, ತುಂಬ ಒಳ್ಳೆ ಇದಾಯಿತು. 100 days ಹೋಗುತ್ತೆ ಆ ಸಿನಿಮಾ ಕೂಡ. ಸ್ಟಂಟ್ಸ್ ಕೂಡ ಅಷ್ಟೇ. ಈ ಸಿನಿಮಾದಲ್ಲಿ ಫೈರ್ ಫೈಟಿಂಗ್ ಬರುತ್ತಲ್ಲ, ಅದರಲ್ಲಿ ಬೆಂಕಿ ಇದು ಮಾಡಬೇಕಾದ್ರೆ ಅಪ್ಪು ಅವ್ರಿಗೆ ಫುಲ್ ಕೂದಲೆಲ್ಲ ಸುಟ್ಟೋಗಿತ್ತು ಆ ಟೈಮಲ್ಲಿ.
ಸೊ ಅಷ್ಟು ಡೆಡಿಕೇಟ್ ಆಗಿ ಮಾಡಿರೋಂಥ ಸಿನಿಮಾ. ಹಂಗೆ ಇತ್ತು ಆ ಸಿನಿಮಾ ಕೂಡ. ಆ್ಯಂಡ್ ರಘು ಅಂತೂ ಕಾಮಿಡಿಲಂತೂ ಮೀರ್ಸವ್ರ ಇಲ್ಲ ಅನ್ಸ್ಬಿಟ್ಟಿದ್ರು. ಆ ಥರ ಎಷ್ಟು ತುಂಬ ಒಳ್ಳೊಳ್ಳೆ ಪಂಚ್ ಡೈಲಾಗ್ಗಳಂತೂ ಸಖತ್ತಾಗಿದ್ದು ಆ ಸಿನಿಮಾದಲ್ಲಿ. ಸೊ ಈ ಸಿನಿಮಾನ ನಾನು ಟಾಪ್ 3 ಇಡ್ತೀನಿ. ಪರಮಾತ್ಮ, ಹಳೆ ಜನ್ರೇಷನ್ ಅವರು ಇರ್ಬೋದು, ಜೆನ್ಜಿ ಅಂತ ಏನು ಕರಿತೀರೋ ಅವರೇ ಇರ್ಬೋದು, ಪರಮಾತ್ಮನ ಇಲ್ಲಿಟ್ಕೊಂಡಿದ್ದಾರೆ ಸಿನಿಮಾನ. ಯಾಕೆ ಈ ಸಿನಿಮಾ ಒಂದು ಸಲ ಟಿ ವಿಗೆ ಬಂದ ಮೇಲೆ ಎಷ್ಟು ಹಿಟ್ಟಾಯಿತು ಸಿನಿಮಾ ಅಂದರೆ ಆಮೇಲಿಂದ ಪ್ರತಿಯೊಬ್ಬರು ಅಪ್ಪು ಅಂದರೆ ಇವಾಗ ಪರಮಾತ್ಮ ಅನ್ನಂಗೆ ಆಗ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಅಪ್ಪು ಅವರಲ್ಲಿ ಟಾಪ್ ಸಿನಿಮಾ ಯಾವುದು ಅಂದರೆ ಪರಮಾತ್ಮ ಅಂತಾರೆ ಎಷ್ಟೊಂದು ಜನ. ಯೋಗರಾಜ್ ಭಟ್ಟು ಅಪ್ಪು ಅವ್ರ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ಮುಂಗಾರು ಮಳೆ ಬರಬೇಕಾಗಿತ್ತು, ಆಗ ಮಾಡೋಕ್ಕಾಗಿರಲಿಲ್ಲ. ಮುಂಗಾರು ಮಳೆ ಬೇಡ ಅಂತ ಸ್ಕ್ರಿಪ್ಟನ್ನು ರಿಜೆಕ್ಟ್ ಆಗಿತ್ತು ಅನ್ಸುತ್ತೆ. ಈ ಕಾಂಬಿನೇಷನಲ್ಲಿ ಪರಮಾತ್ಮ ಅನ್ನೋ ಸಿನಿಮಾ ಬರುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ಸಾಂಗ್ಸ್ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿತ್ತು. ಸಾಂಗ್ಸು, ಆ್ಯಕ್ಷನ್ ಒಂದೆರಡು ಫೈಟ್ ಇದ್ದು ಅಷ್ಟೇ, ಬಟ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಜಾಕಿ ಹುಡುಗರು 2 ಮೂವಿ ಕೊಟ್ಟಿದ್ರು, ಸಖತ್ 100 ಡೇಸ್ ಹೋಗಿದ್ದು. ಆ್ಯಂಡ್ ಪರಮಾತ್ಮಗೂ ಕೂಡ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಕಾಯ್ತಾಯಿದ್ರು ಜನ. ಕಪಲ್ಸ್ ಫೇವ್ರೇಟ್ ಅಂದರೆ ತಪ್ಪಾಗೋದಿಲ್ಲ ಪರಮಾತ್ಮ. ಬಾಸ್ ಕೂಡ ಅಷ್ಟೇ, ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಕರಡಿ ವೇಷ ಹಾಕೊಂಬಂದ್ಬಿಟ್ಟು ಹೊಡ್ಸ್ಕೊಳ್ಳೋದಿರ್ಬೋದು. ಆಮೇಲೆ ಇನ್ನೂ ತುಂಬ ಸೀನಲ್ಲಿ ತುಂಬ ಎಮೋಷ್ನಲ್ ಆಗಿ ಕಾಣಿಸ್ತಾರೆ. ಆಮೇಲೆ ಆಪ್ರೇಷನ್ ಥಿಯೇಟ್ರಲ್ಲಿ ಆರ್ಟ್ ಬೀಟ್ ನೋಡ್ಬಿಟ್ಟು ಎದೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಪರಮಾತ್ಮ ಅನ್ನೋ ಸೀನ್ ಇರ್ಬೋದು. ಇವೆಲ್ಲ ಮರೆಯೋಕ್ಕೆ ಚಾನ್ಸ್ ಇಲ್ಲ. ಸಾಂಗ್ಸ್ ಕೂಡ ಅಷ್ಟೇ, ಪರವಶನ್ ಅದೇನು ಅಂತೂ ಆಲ್ ಟೈಮ್ ಬೆಸ್ಟ್ ಸಾಂಗ್ ಅಂತ ಹೇಳ್ತೀನಿ ಅಪ್ಪು ಅವ್ರದ್ದು ಡ್ಯುಯೆಟ್ ಸಾಂಗಲ್ಲಿ. ಅಲ್ಲಿ ಕಾಲೇಜ್ ಗೇಟಲ್ಲಿ ಫೇಲಾಗಿ ಬಂದವ್ರು ಕಾಪಾಡೋ ಆ ಸಾಂಗ್ ಅಂತೂ ಫಂಕಿ ಆಗಿ ಸೂಪರ್ ಆಗಿದೆ. ಆಮೇಲೆ ಯಾವನಿಗೆ ಗೊತ್ತು ಅಷ್ಟೇ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ ಸಾಂಗ್ಗಳು. ಆ್ಯಂಡ್ ಸ್ಟೋರಿ ಅಂತೂ ನೀವೊಂದು ಜರ್ನಿ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಆ ಸಿನಿಮಾ. ಈವನ್ ಜಾಕಿ ಕೂಡ ಅಷ್ಟೇ ಅದೇ ಜಾನರಲ್ಲಿತ್ತು, ಬಟ್ ಜಾಕಿ ಮಾಸ್ ಆಗಿರೋದ್ರಿಂದ ತುಂಬ ಬೇಗ ಕನೆಕ್ಟ್ ಆಯಿತು. ಪರಮಾತ್ಮ ಸ್ವಲ್ಪ ಟೈಮ್ ತಗೊಂತ ಅಷ್ಟೇ, ಬಟ್ ಅದಕ್ಕಿಂತ ಜಾಸ್ತಿ ಒಂದು ಮಟ್ಟದಲ್ಲಿ ರೀಚ್ ಆಗಿದೆ ಜನರಿಗೆ ಅಂತ ನಾನು ಇದ್ರಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾನ ನಾನು ಟಾಪ್ 2 ಇಡ್ತೀನಿ. ರಾಜ್ ದಿ ಶೋಮ್ಯಾನ್, ಈ ಸಿನಿಮಾ ಎಷ್ಟು ಜನಕ್ಕೆ ಇಷ್ಟ ಆಯಿತೋ ಇಷ್ಟ ಇಲ್ವೋ ಅದು ಗೊತ್ತಿಲ್ಲ ನನಗಂತೂ, ಬಟ್ ನನಗಂತೂ ಇದು ಟಾಪ್ ಫೇವ್ರೇಟ್ ಸಿನಿಮಾ ಅಂತ ಹೇಳ್ತೀನಿ. ಯಾಕಂದರೆ ಅಪ್ಪು ಅವ್ರನ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿರೋ ಯಾರಾದರೂ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅಂದರೆ ಅದು ಪ್ರೇಮ್ಸ್ ಅಂತ ಹೇಳ್ತೀನಿ. ಮುತ್ತುರಾಜ ಕಾಲಿಟ್ಟ ಸೈಡು ಬಿಡೋ ಆ ಸಾಂಗ್ ಅಂತೂ ಕ್ರೇಜಿ ಟೈಟ್ಲು ಸಾಂಗ್ ಅಂದರೆ ಹಂಗಿರ್ಬೇಕು. ಈ ಸಿನಿಮಾಗೆ 2 ಥರ ಎಂಟ್ರಿ, ಒಂದು ಜೈಲಲ್ಲಿ ಒಂದು ಎಂಟ್ರಿ, ಆಮೇಲೆ ಅಣ್ಣವ್ರ ಕಟೌಟ್ಗೆ ಹಾರ ಹಾಕ್ಬಿಟ್ಟು ತಿಲ್ಕ ಇಟ್ಬಿಟ್ಟು ಬರೋದು, ಅದೊಂದು ಎಂಟ್ರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಳೆ ಹೀರೋಯಿನ್ಗಳನ್ನ ಯೂಸ್ ಮಾಡ್ಕೊಂಡಿರೋ ರೀತಿ ಅಂತೂ ತುಂಬ ಸೂಪರ್ ಆಗಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅಪ್ಪು ಅವ್ರನ್ನು ತಟ್ಟೆ ತೊಳೆಯೋದಿರ್ಬೋದು, ಆಮೇಲೆ ಜೈಲ್ ಕೆಲವು ಸೀನ್ಗಳು ಯಾರಿಗೂ ಇಷ್ಟ ಆಗಲಿಲ್ಲ. ಅಪ್ಪು ಅವರಂತೂ ತುಂಬ ಇಷ್ಟ ಆಗ್ತಾರೆ ಈ ಸಿನಿಮಾದಲ್ಲಿ. ಅವರು ಡೈರೆಕ್ಟ್ರು ಮನೆ ಹತ್ರ ನಿಂತ್ಕೊಂಡ್ಬಿಟ್ಟು ಒಂದು ಡೈಲಾಗ್ ಬರುತ್ತೆ. ಸೊ ಆ ಡೈಲಾಗಲ್ಲಿ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಪೀಕ್ ಅಪ್ಪು ಅಂತ ಹೇಳ್ತೀನಿ ನಾನು ಅದನ್ನು. ಬೆಳ್ಳಿ ಮುಡಿತೋ ಕೋಳಿ ಕೂಗಿತೋ ಸಾಂಗ್ನ ಒಂದು ರಿಮಿಕ್ಸ್ ವರ್ಷನ್ ಏನಿದೆಯೋ ಅದರಲ್ಲಂತೂ ಅಣ್ಣವ್ರನ್ನ, ವಿಷ್ಣುವರ್ಧನ್ನ, ಶಂಕರ್ನಾಗು, ಅಂಬರೀಷು, ರವಿಚಂದ್ರನ್ ಎಲ್ಲರನ್ನೂ ಅನುಕರಣೆ ಮಾಡಿಬಿಟ್ಟಿದ್ದಾರೆ. ಸೊ ಅಪ್ಪು ಅವ್ರದ್ದು ಆ್ಯಕ್ಟಿಂಗ್ ಹೇಗಿದೆ ಅಂತ ಅದರಲ್ಲಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ ಈ ಸಿನಿಮಾದಲ್ಲಂತೂ. ಪಾರು ಸಾಂಗ್ ಇರ್ಬೋದು, ಆ್ಯಂಡ್ ರಾಜ ಹೇಳುವಾಗೆಲ್ಲ, ಆಮೇಲೆ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದು. ಪ್ರೇಮ್ ಅಂತೂ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಪ್ಪುನ ಈ ಸಿನಿಮಾದಲ್ಲಿ. ಪಾತ್ರೆ ತೊಳಿಬೇಕಾದ್ರೆ ಒಂದು ಡೈಲಾಗ್ ಇದೆ, ಮುತ್ತಾ ನೀನು ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಕಣೋ ಅಂತ ಒಂದು ಆಕಾಶ ನೋಡ್ಬಿಟ್ಟು ಒಂದು ಡೈಲಾಗ್ ಹೊಡಿತಾರೆ. ಈಗೀಗ ನೋಡ್ತಿದ್ರಂತೂ ಆ ಸೀನ್ಗಳು ತುಂಬ ಮನ್ಸಿಗೆ ಮುಟ್ಟುತ್ತೆ ಆ ಸೀನ್ಗಳು. ಆ್ಯಂಡ್ ಒಬ್ಬ ಜೂನಿಯರ್ ಆರ್ಟಿಸ್ಟಾಗಿ ಬಂದು ಒಂದು ಫಿಲಮ್ ಮಾಡೋಕ್ಕೆ ಏನೇನು ಸ್ಟ್ರಗಲ್ ಪಡ್ತಾರೆ, ಎಷ್ಟು ಡೈರೆಕ್ಟ್ರುಗಳ್ನ ಹುಡುಕ್ಬೇಕಾಗುತ್ತೆ, ಎಷ್ಟು ಪ್ರೊಡ್ಯೂಸರ್ ಹತ್ರ ಹೋಗಬೇಕಾಗುತ್ತೆ, ಪ್ರತಿಯೊಂದೂ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತೆ ಅಂತ ತುಂಬ ಟಾಕ್ಸ್ ಇತ್ತು, ಬಟ್ ಇದು ಆಗ್ತಿಲ್ಲ. ರಾಜ್ ಬದಲು ಆಕಾಶ್ ಬರ್ತಿದೆ ಈ ಮಾರ್ಚ್ಗೆ 13th ರಿಲೀಸ್ ಆಗ್ತಿದೆ. ಸೊ ಅದನ್ನು ಕೂಡ ಅದೇ ರೀತಿಲಿ ಹೋಗಿ ಎಲ್ಲರೂ ನೋಡೋಣ, ಸೆಲೆಬ್ರೇಟ್ ಮಾಡೋಣ. ನನ್ನ ಪರ್ಸ್ನಲ್ ಫೇವ್ರೇಟ್ ರಾಜ್ನ ನಾನು ಟಾಪ್ 1 ಇಡ್ತೀನಿ ಯಾವತ್ತಿದ್ರು. ಸೊ ಇದು ನನಗೆ ಇಷ್ಟ ಆಗಿರೋ ಅಪ್ಪು ಅವರ ಟಾಪ್ 10 ಮೂವೀಸು. ಸೊ ನಿಮ್ಗೆ ಯಾವುದ್ಯಾವುದು ಫೇವ್ರೇಟ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಕಂಟೆಂಟ್ಸ್ಗಳಿಗಾಗಿ ನಮ್ಮ ಭಾಗ್ಯವಂತ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಈ ಸ್ಕ್ರೀನ್ ಮೇಲೆ ಏನು ವಿಡಿಯೋಗಳು ಕಾಣಿಸ್ತಿದೆಯೋ ಅದನ್ನು ಕೂಡ ವಾಚ್ ಮಾಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗಳಿಗಾಗಿ ಭಾಗ್ಯವಂತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.